ನಕ್ಸಲೈಟ್ಗಳು ಶರಣಾಗತಿ ಶರಣಾಗತಿಯನ್ನ ಮುಖ್ಯಮಂತ್ರಿಗಳ ಕಚೇರಿ ಕೃಷ್ಣದಲ್ಲಿ ಮಾಡೋದು ಕಾಡ ನಕ್ಸಲರನ್ನ ನಾಡ ನಕ್ಸಲಗಳನ್ನ ಮಾಡ್ತಿದ್ದಾರೆ ಕಾಂಗ್ರೆಸ್ ಅವರು ಅಂತ. ನೋಡಿ, ಇದೇ ಅವ್ರು ಮಾಡಿದರೆ ಈ ಭಾಷೆ ಉಪಯೋಗಿಸ್ತಿರ್ಲಿಲ್ಲ ಅವರು. ಇವತ್ತು ಎಲ್ಲೋ ಒಂದು ಕಡೆ ಈ ನಕ್ಸಲಿಸಮ್ ಏನಿದೆ ಅವ್ರನ್ನ ದಿವಸ ಮತ್ತೆ ವಾಪಸ್ಸು ತಗೊಂಡು ಇವತ್ತು ಸಮಾಜದಲ್ಲಿ ಅವರು ಬೆರ್ತೋಗುವಂಥದ್ದು, ಇದು ಒಂದು ಒಳ್ಳೆಯ ಬೆಳವಣಿಗೆ. ಇದು ಈ ನಕ್ಸಲರು ಏನು ಶರಣಾಗತಿ ಆಗಿದ್ದಾರೆ ಅವ್ರನ್ನ ಮುಖ್ಯಮಂತ್ರಿಗಳ ಕಡೆ ಕರ್ಕೊಂಡ್ಬಂದು ಅವ್ರ ಮುಂದೆ ಶರಣಾಗತಿ ಮಾಡಿಸೋದ್ರಿಂದ ಒಂದು ಸಂದೇಶ ಹೋಗ್ತದೆ. ಅಂದರೆ ಹೈಯೆಸ್ಟ್ ಲೆವೆಲ್ ಇದರಲ್ಲಿ ಮುಖ್ಯಮಂತ್ರಿಗಳ ಲೆವೆಲಲ್ಲಿ ಮಾಡಿದ್ರಿಂದ ಉಳಿದಂಥ ಇದಕ್ಕೆ ಒಂದು ಸಂದೇಶ ಹೋಗ್ತದೆ. ಅದರಿಂದ ಒಂದು ಒಳ್ಳೆಯ ಕೆಲಸ ಇವತ್ತು ದಿವಸ ಆಗ್ತದೆ. ನಕ್ಸಲಿಸಮ್ ಬೆಳಿಬೇಕಂತಿದೆಯಾ ಇವ್ರಿಗೆ, ಬಿ ಜೆ ಪಿಯವ್ರಿಗೆ? ಇವ್ರು ಬೆಳಿಬೇಕಂತಿದೆಯಾ? ಯಾವುದು ಒಳ್ಳೆ ಕೆಲಸ ಮಾಡಿದ್ರೆ ಒಳ್ಳೆ ಕೆಲಸ ಮಾಡಿದಾರೆ ಅಂತ ಹೇಳೋದು ಬಿಟ್ಕೊಂಡು ಎಲ್ಲದರಲ್ಲೂ ರಾಜಕೀಯ ಮಾಡೋಕ್ಕೆ ಹೋದರೆ ಅದು ಜನ ಇದನ್ನು ಒಪ್ಪೋದಿಲ್ಲ. ಅವತ್ತೊಂದು ದಿವಸ ನೋಡಿದಿರಿ ತಾವು ಎಷ್ಟೆಲ್ಲ ಅನಾಹುತಗಳು ಈ ಕೇವಲ ನಮ್ಮ ರಾಜ್ಯದಲ್ಲಿ ಅಷ್ಟಲ್ಲ, ಇಡೀ ಭಾರತ ದೇಶದಲ್ಲಿ ಎಲ್ಲ ಕಡೆಯೂ ಕೂಡ ಇವತ್ತೊಂದು ದಿವಸ ಆಂಧ್ರ ಪ್ರದೇಶ ಇರ್ಬೋದು, ಒರಿಸ್ಸಾ ಇರ್ಬೋದು, ಉತ್ತರ ಪ್ರದೇಶ ಇರ್ಬೋದು, ಬಿಹಾರ ಇರ್ಬೋದು, ಅನೇಕ ರಾಜ್ಯಗಳಲ್ಲಿ ಇವತ್ತು ಎಲ್ಲ ಕಡೆ, ಮಹಾರಾಷ್ಟ್ರ ಇರ್ಬೋದು, ನಕ್ಸಲಿಸಮ್ ಎಲ್ಲ ಕಡೆಯಲ್ಲಿ ಅವ್ರನ್ನ ಮುಖ್ಯವಾಣಿಗೆ ತರ್ಕೊಂಬಂದು ಇದು ಮಾಡುವಂಥದ್ದು ಸರ್ವೇ ಸಾಮಾನ್ಯ. ಮತ್ತು ಮುಖ್ಯಮಂತ್ರಿಗಳ ಕಡೆಯಾಗಿ ಕರ್ಕೊಂಡ್ರೆ ಮುಖ್ಯಮಂತ್ರಿಗಳಿಂದ ಆದರೆ ಮುಂದಿನ ಅವ್ರಿಗೂ ಕೂಡ ಒಂದು ಸಂದೇಶ ಹೋಗ್ತದೆ. ಇದರಿಂದ ನಕ್ಸಲಿಸಮ್ ಅಂತ್ಯಗೊಳ್ಳೋಕ್ಕೆ ಸಾಧ್ಯ ಆಗ್ತದೆ. ತಪ್ಪೇನಿಲ್ಲ ಅದ್ರಾಗ ಯಾಕೆ ನೀವು ರಾಜಕಾರಣ ಮಾಡಕ್ಕೆ ಹೋಗ್ತಾ ಇದ್ದಾರೆ ಅವರು? ನೆಕ್ಸ್ಟ್ ನೋಡಿ, ನೀವು ಅಧಿಕಾರಕ್ಕಿದ್ದಾಗ ಇದ್ರ ಬಗ್ಗೆ ಸಂದರ್ಭದಲ್ಲಿ ನೀವೇನು ಮಾಡ್ತಿದ್ರಿ? ನೀವು ಅಧಿಕಾರಕ್ಕಿದ್ದಾಗ ಮತ್ತು ಹಿಂದೆ ಎಲ್ಲನೂ ತೆಗೆಸ್ರಿ. ಇವತ್ತು ದಿವಸ ಎಲ್ಲ ಮಾಡಿರುವ ಯಾರು ಹಿಂದಿನ ಎಲ್ಲರ ಸರ್ಕಾರ? ಇದು ನೋಡಿ, ಯಾವ ಸರ್ಕಾರ ರಾದು ಪಾರ್ಟಿ ಪಕ್ಷ ಅಂಗಡ ಅಲ್ಲ ಇದು. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.